ಅಂದ್ರೆ ನಮಸ್ಕಾರ. ನೋಡ್ಸಂದ್ರೆ ನಮ್ಮೊಂದು ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ನಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇದಕ್ಕೆ ನಮ್ಮೊಂದು ಆಲ್ ಇಂಡಿಯಾದವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಅದೇ ರೀತಿಯಾಗಿ ನಮ್ಮೊಂದು ಕರ್ನಾಟಕದವರು ಅರ್ಜಿ ಸಲ್ಲಿಸಬಹುದು. ಬಟ್ ಅದರದೇ ಆಗಿರುವಂತ ರೂಲ್ಸ್ ಇರತ್ತೆ. ಆ ಎಲ್ಲ ರೂಲ್ಸ್ ಅನ್ನ ತಿಳ್ಕೊಂಡು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಅದರ ಬಗ್ಗೆ ತಿಳಿಸ್ಕೊಡ್ತಾನೆ. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೇವೆ. ಹೇಗೆಲ್ಲ ಅರ್ಜಿ ಸಲ್ಲಿಸುವಂತ ಪ್ರೊಸೆಸಿಂಗ್ ಇರತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೇವೆ. ಮತ್ತೆ ಹೇಗೆ ಹುದ್ದೆಯನ್ನ ಪಡಿಬೇಕು ಇದು ಕ್ವಶನ್ ಮಾರ್ಕ್ ಆಗಿರತ್ತೆ ತುಂಬಾ ಜನರಿಗೆ. ಅದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡ್ತಾನೆ. ವಿಡಿಯೋ ಕೊಡ್ತಾನೆ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತ. ನೀವೇನಾದ್ರೂ ಅರ್ಧ ಗಿರ್ಧ ಮಾಹಿತಿ ನೋಡಿದ್ರೆ ಸ್ವಲ್ಪನೂ ತಿಳಿಯೋದಿಲ್ಲ. ಅದೇ ಒಂದು ಕಾರಣಕ್ಕಾಗಿ ಕೊಡ್ತಾನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಬನ್ನಿ ಸ್ನೇಹಿತರೆ. ಈ ಒಂದು ನೋಟಿಸ್ ಪ್ರಕಟ ಮಾಡಿದಂತ ದಿನಾಂಕ 22ನೇ ತಾರೀಕು ಆಗಸ್ಟ್ 22ನೇ ತಾರೀಕದಂದು ನೋಟಿಸ್ ಪ್ರಕಟ ಮಾಡಿದ್ದಾರೆ ಈ ಒಂದು ಬ್ಯಾಂಕ್ ವತಿಯಿಂದ. ನೋಡಿ 22ನೇ ತಾರೀಕು ಆಗಿರತ್ತೆ. ಇದು ಫುಲ್ ಟೈಮ್ ಜಾಬ್ ಆಗಿರತ್ತೆ. ನಿಮಗೆ ಡೈರೆಕ್ಟ್ ಆಗಿ ನೇಮಕಾತಿ ಆಗಸ್ಟ್ 22ನೇ ತಾರೀಕದಂದು ಅವಕಾಶ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕಿ. ಇದು ನಿಮಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಖುಷಿಯ ವಿಚಾರ. ಯಾವ್ಯಾವ ಪೋಸ್ಟ್ ಏನೆಲ್ಲ ಅದ ಅಂತ ಒಂದೊಂದು ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ಜೂನಿಯರ್ ಲೆವೆಲ್ ಆಫೀಸರ್ಸ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಡೆಸ್ಕ್ ಮ್ಯಾನೇಜರ್ ಅಂತ ಹೇಳಿ ಈ ಒಂದು ಜೂನಿಯರ್ ಲೆವೆಲ್ ಆಫೀಸರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಿ. ಮತ್ತೆ ಇದಕ್ಕೆ ಅರ್ಜಿ ಸಲ್ಲಿಸುವಂತ ದಿನಾಂಕ ಪ್ರಾರಂಭ ದಿನಾಂಕ ಏನಿದೆಲ್ಲ ಆಗಸ್ಟ್ 22ನೇ ತಾರೀಕದಿಂದ ಅರ್ಜಿ ಪ್ರಾರಂಭ ಆಗಿರತ್ತೆ. ಇದು ನಿಮಗೆ ರಿಲೀಸ್ ಮಾಡಿದಂತ ದಿನಾಂಕ ಮತ್ತು ಅದರದೇ ಆಗಿರುವಂತ ಟೈಮ್ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಪೋಸ್ಟ್ ಡೀಟೇಲ್ಸ್ ಓಪನ್ ಆಗಿದೆ. ಇಲ್ಲಿ ಜೂನಿಯರ್ ಲೆವೆಲ್ ಆಫೀಸರ್ ಅಂತೇಳಿ ಇದಕ್ಕೆ ಅಪ್ಲಿಕೇಶನ್ ಹಾಕೋರು ಅಪ್ಲಿಕೇಶನ್ ಹಾಕಿ. ಇದರಲ್ಲೇ ಇನ್ನೊಂದು ರಿಸ್ಕ್ ಆಫೀಸರ್ ಅಂತೇಳಿ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು. ಮತ್ತೆ ಇನ್ನೊಂದು ಈ ಒಂದು ಟೈಪ್ ಆಫ್ ದ ಪೋಸ್ಟ್ ಕೊಟ್ಟಿದಾರಲ್ಲ ಇದು ಕಾಂಟ್ರಾಕ್ಟ್ ಫುಲ್ ಟೈಮ್ ಆಗಿರತ್ತೆ. ಇದು ಬೇಸಿಕ್ ಫುಲ್ ಟೈಮ್ ಜಾಬ್ ಆಗಿರತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿ. ಮತ್ತೆ ಇನ್ನೊಂದು ನಿಮ್ಮ ಒಂದು ಆಯ್ಕೆ ಆದ್ರೆ ಪ್ಲೇಸ್ ಆಫ್ ಪೋಸ್ಟಿಂಗ್ ನೋಡಿ ಮುಂಬೈದಲ್ಲಿ ಕೆಲಸ ಇರತ್ತೆ. ಒಂದು ಪೋಸ್ಟ್ ಇರತ್ತೆ. ಇದರದ್ದೇ ಆಗಿರುವಂತ ಫೀಲ್ಡ್ ಎಷ್ಟು ಟೈಮ್ ಕೊಟ್ಟಿದ್ದಾರೆ. ನಿಮಗೆ ಮೊದಲಿಗೆ 3 years ಇರತ್ತೆ. ಅದರಲ್ಲಿ ಮತ್ತೆ ಪ್ಲಸ್ 2 ವರ್ಷ ಮಾಡ್ತಾರೆ. ಮೂರು ವರ್ಷದ ತನಕ ಕೆಲಸ ಮಾಡ್ಬೋದು. ಅದರಲ್ಲಿ ಪ್ಲಸ್ ನಿಮಗೆ 2 ವರ್ಷ ಆಗತ್ತೆ. ಟೋಟಲ್ ಆಗಿ 5 ವರ್ಷದ ತನಕ ಕೆಲಸ ಮಾಡ್ಬೋದು. ಅಥವಾ ಅದರಲ್ಲಿ ಏನಾದ್ರು ಎಕ್ಸ್ಪೀರಿಯನ್ಸ್ ಆತಂದ್ರೆ ನಿಮಗೆ ಮತ್ತೆ ಅಲ್ಲಿ ಜಾಸ್ತಿ ನಿಮಗೆ ಜಾಯಿನ್ ಮಾಡುವಂತ ಸಾಧ್ಯತೆ ಇರತ್ತೆ. ಅಂದ್ರೆ ಮತ್ತೆ ನಿಮಗೆ ಮುಂದ್ಗಡೆ ಆ ಒಂದು ಅವಧಿ ಹಾಕ್ತಾರೆ. 5 ವರ್ಷ ಇದ್ದದ್ದು 6 ವರ್ಷ ಮಾಡಬಹುದು. 6 ವರ್ಷ ಇದ್ದದ್ದು 7 ವರ್ಷ ಮಾಡಬಹುದು. ಈ ರೀತಿಯಾಗಿ ಇದಕ್ಕೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಅಡ್ವರ್ಟೈಸ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ ಅವರು. ನೀವು ಅರ್ಜಿ ಸಲ್ಲಿಸಿರಪ್ಪ ಅಂತ ಹೇಳಿ ನೀವು ಅರ್ಜಿ ಸಲ್ಲಿಸೋದು ಬಿಡೋದು ನಿಮ್ಮ ಕೈಯಲ್ಲಿ. ಇದ್ರದ್ದೇ ಆಗಿರುವಂತ ರೂಲ್ಸ್ ನೋಡಿ. ಆ ಒಂದು ನಿಯಮಗಳಿಗೆ ಸಂಬಂಧಪಟ್ಟಂತೆ ಮೊದಲಿಗೆ ಏಜ್ ಲಿಮಿಟ್ ನೋಡಿ. ಕಡ್ಡಾಯವಾಗಿ ನಮಗೆ 18 ವರ್ಷ ಆಗಿರಬೇಕು. ನಿಯಮಗಳಿಗೆ ಸಂಬಂಧಪಟ್ಟಂತೆ 18ರಿಂದ 35 ವರ್ಷ ತನಕ ಅವಕಾಶ ಇರತ್ತೆ. ಇದು ಏಜ್ ಆಗಿರತ್ತೆ. ಏಜ್ ಲಿಮಿಟ್ ಇದು. ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಳ್ಳಿ ಮೊದಲಿಗೆ. ಮತ್ತೆ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ನಮಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಬೇಕಂತ ಹೇಳಿ ನೋಡಿ. ಜೂನ್ 30, 2025 ನಿಮಗೆ 2 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ. ಅದನ್ನ ಸ್ವಲ್ಪ ನೋಡಿ. ಸ್ಕಿಲ್ ವೈಸ್ ನಮ್ಗೆ ಕೇಳ್ತಾರೆ. ಈಗ ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಶಾಲಾ ಕಾಲೇಜಿನಲ್ಲಿ ಸ್ಕಿಲ್ ಬಗ್ಗೆ ಯಾರು ಕೂಡ ಮಾತಾಡೋದೇ ಇಲ್ಲ. ನಿಮಗೇನು ಬರೇ ಹಿಂದಿ ಇರುವಂತ ಇತಿಹಾಸ ಬಗ್ಗೆ ಮಾತಾಡ್ತಾರೆ. ಇತಿಹಾಸ ನಿಮ್ಮ ತಲೆಯಲ್ಲಿ ತುಂಬ್ತಾ ಇರ್ತಾರೆ ಬರುತ್ತೋ. ಅದು ಮುಂದ್ಗಡೆ ನೀವು ಯಾವ ರೀತಿ ಜೀವನ ಮಾಡಬೇಕು, ಹೆಂಗ ನಮ್ಮ ಒಂದು ಭಾರತ ಸುಧಾರಣೆ ಮಾಡಬೇಕು, ಯಾವ ರೀತಿಯ ನೀವು ಬೆಳವಣಿಗೆ ಆಗಬೇಕು, ಇಲ್ಲಿ ಭಾರತದಲ್ಲಿ ಬದುಕಬೇಕಂದ್ರೆ ಏನು ಮುಖ್ಯ ಇದೆ ಅದು ಯಾವುದು ಕಾಲೇಜಿನಲ್ಲಿ ಮತ್ತೆ ಯಾವುದೇ ಒಂದು ಶಾಲೆಗಳಲ್ಲಿ ತಿಳಿಸೋದೇ ಇಲ್ಲ. ನೋಡಿ, ಜೀವನದಲ್ಲಿ ಬದುಕಬೇಕಂದ್ರೆ ಒಂದು ಹಣ ಇರಬೇಕು ಮತ್ತು ಸ್ಕಿಲ್ ಇರಬೇಕು. ನಿಮ್ಮ ಒಂದು ಸ್ಕಿಲ್ ಇತ್ತಂದ್ರೆ ಮಾತ್ರ ಬದುಕೋದಕ್ಕೆ ಅವಕಾಶ. ಇರ್ಲಿಲ್ಲ ಅಂದ್ರೆ ಒಂದು ಕುರಿ ಬ್ಯಾ ಯಾವ ರೀತಿಯಾಗಿ ಅನ್ನತ್ತಲ್ಲ ಅದೇ ರೀತಿ ನೀವು ಕೂಡ ಬ್ಯಾ ಅನ್ಕೋತ ಹೋಗ್ಬೇಕಾಗತ್ತೆ. ಶಾಲೆಯಲ್ಲಿ ಏನ್ ಹೇಳ್ತಾರ ಅಂದ್ರೆ ನೀನು ಏನಾಗ್ತಿ ಅಂತ ಕೇಳಿದಾಗ ಡಾಕ್ಟರು, ಪೊಲೀಸು, ಆರ್ಮಿ, ರೈತ ಇದೇ ಹೇಳ್ತಾರೆ ಹೊರತು ನನ್ನ ಹತ್ರ ಈ ಸ್ಕಿಲ್ ಇದೆ ನಾನು ಇದನ್ನೇ ಆಗ್ಬೇಕಂತ ಹೇಳಿ ಯಾರು ಹೇಳಲ್ಲ. ನೀವು ಎಷ್ಟು ಬೇಕಾದ್ರೆ ಕೇಳಿ. ಇಲ್ಲಿ ತನಕ ಓದಿದಿರಲ್ಲ, ಡಿಗ್ರಿ ತನಕ ಓದಿರ್ಬೋದು ಅಥವಾ ಜಾಸ್ತಿ ಕಡಿಮೆ ಇದ್ದವ್ರು ನೋಡ್ಬೋದು. ಸರ್ ಬಂದು ಕೇಳಿದಾಗ, ಶಿಕ್ಷಕರು ಬಂದು ಕೇಳ್ತಾರಲ್ಲ, ಅವಾಗ ಏನಂತೀರ ನೀವು? ನಾನು ಪೊಲೀಸ್ ಆಗ್ತೇನೆ, ನಾನು ಡಿಗ್ರಿ ಡಾಕ್ಟರ್ ಆಗ್ತೇನೆ, ಅದನ್ನ TC ಆಗ್ತೇನೆ, ಈ ಒಂದು ಆರ್ಮಿ ಆಗ್ತೇನೆ, ಇದನ್ನೇ ಹೇಳ್ತೀರಾ. ಪ್ರತಿಯೊಬ್ರು 90% 100% ಸುಮಾರು 95% ಇದನ್ನೇ ಹೇಳ್ತಾರೆ. ಬಟ್ ನಿಮ್ಮ ಒಳಗಡೆ ಇರತ್ತಲ್ಲ ಆ ಒಂದು ಸ್ಕಿಲ್ ಅನ್ನ ತುಂಬಾ ಮುಖ್ಯ. ಯಾರು ಕೂಡ ಅದು ನಮಗೆ ಹೊರಗಡೆ ತೆಗೆಯೋದಕ್ಕೆ ಬಿಡೋದೇ ಇಲ್ಲ. ಕೆಲವರಿಗೆ ಕ್ರೀಡಾಕೂಟದಲ್ಲಿ ಅವಕಾಶ ಇರತ್ತೆ, ಇನ್ನು ಕೆಲವರಿಗೆ ಖೋ ಖೋ, ಕಬಡ್ಡಿ ಇದರಲ್ಲಿ ಇರತ್ತೆ, ಇನ್ನು ಕೆಲವರಿಗೆ ಬಿಸ್ನೆಸ್ ಇರತ್ತೆ, ಇನ್ನು ಕೆಲವರಿಗೆ ಏನಾದ್ರು ಮಾಡುವಂತ ಹೊಸ ಕಣ್ಣು ಹಿಡಿಯುವಂತ ವಿಜ್ಞಾನಿ ಆಗೋರು ಇರ್ತಾರೆ, ಅಥವಾ ಇನ್ನು ಕೆಲವರು ಏನಾದ್ರು ಆಗೋರು ಇರ್ತಾರೆ. ಪೊಲೀಸ್ ಆಗೋ ಬದಲಿಗೆ ಇನ್ನು ಬೇರೆ ಬೇರೆ ಏನಾರು ಆಗೋರು ಇರ್ತಾರೆ. ಅದನ್ನ ಯಾರು ನೋಡಲ್ಲ. ಜೀವನದಲ್ಲಿ ಏನು ಬದುಕಬೇಕಲ್ಲ ಅದನ್ನ ಹೇಳಲ್ಲ. ಹೇಳೋದು ಬರೇ ಹಿಂದಿನ ಇತಿಹಾಸ. ಅವ್ರು ಯಾವಾಗ ಆದ್ರು, ಇವ್ರು ಯಾವಾಗ ಆದ್ರು, ನಮ್ಗೆ ಯಾವಾಗ ಏನಾಯ್ತು,
ಹಂಗೆ ಆನಾಯ್ತು ಹಿಂಗೆ ಆನಾಯ್ತು ಇದನ್ನೇ ಹೇಳ್ತಾರೆ. ಆ ಒಂದು ನಮ್ಮ ಮುಂದ್ಗಡೆ ಅದಕ್ಕೆ ಯೂಸ್ ಆಗಿದೆ ಅಂತ ನೀವೇ ಹೇಳೋಣ. ಇತಿಹಾಸ ನಿಮ್ಗೆ ಏನಾದ್ರೂ ಯೂಸ್ ಆಗಿದೆ ಕೆಲವೊಂದು ಪಾಯಿಂಟ್ಗಳು ಅಷ್ಟೇ, ಅದು ನಮ್ಮ ಒಂದು ಭಾರತಕ್ಕೆ ಸ್ವಾತಂತ್ರ್ಯ ತಂದವರು, ಅದನ್ನ ಮಾತ್ರ ನೆನಪು ಇಟ್ಕೊಳ್ಳೇಬೇಕು ಮತ್ತು ಇರಲೇಬೇಕು. ಆದ್ರೆ ಉಳಿದಂತ ಬೇರೆ ಒಂದು ಬ್ರಿಟಿಷರು ಅವರೆಲ್ಲ ಯಾಕೆ ಬೇಕು ನಮಗೆ? ಆ ಒಂದು ಈ ಒಂದು ಹೆಸರುಗಳು ಸುಮ್ಮನೆ ವೇಸ್ಟು, ಅದು ನಿಮ್ಮ ಜೀವನನ ಸಾಗಿಸೋದಕ್ಕೆ ಅದು ಯೂಸ್ ಇಲ್ಲ. ಇದನ್ನ ತೆಗೆದು ಸ್ಕಿಲ್ ಮೇಲೆ, ಇಲ್ಲಿ ಕೂಡ ಅದನ್ನೇ ಕೊಟ್ಟಿದ್ದಾರೆ ನೋಡಿ, ನಿಮ್ಮ ಒಂದು ಸ್ಕಿಲ್ ಮೇಲೆ ಆಯ್ಕೆ ಮಾಡ್ತಾರೆ, ನಿಮ್ಮ ಒಂದು ಅನುಭವದ ಮೇಲೆ ಆಯ್ಕೆ ಮಾಡ್ತಾರೆ. ನೋಡಿ ಈಗಲೇ ಹೇಳ್ತಾ ಇದ್ದೇನೆ, ಶಾಲೆಯಲ್ಲಿ ಅದನ್ನ ಹಿಂಗ ಇದನ್ನ ಹಿಂದ ಅನ್ನಬೇಡಿ. ನನ್ನ ಪ್ರಕಾರ ಹೇಳ್ತಾ ಇರೋದು, ಜೀವನದಲ್ಲಿ ಬದುಕಬೇಕಂದ್ರೆ ಒಂದು ದುಡ್ಡು ಬೇಕು, ಇಲ್ಲ ಅಂದ್ರೆ ಸ್ಕಿಲ್ ಬೇಕು. ನಿಮ್ಮ ಹತ್ರ ಏನಾದ್ರು ಸ್ಕಿಲ್ ಇತ್ತಂದ್ರೆ ಎಲ್ಲಿ ಬೇಕಾದ್ರೂ ಬದುಕಬಹುದು. ನೋಡಿ ವಿಚಾರ ಮಾಡಿ, ನಿಮ್ಮ ಅನಿಸಿಕೆ, ನನ್ನ ಅನುಭವ ನಾನು ಹೇಳಿದ್ದೇನೆ. ಇದು ಶಾಲಾ ಕಾಲೇಜಿನಲ್ಲಿ ಅಂತೂ ಹೇಳೋದೇ ಇಲ್ಲ, ದುಡ್ಡು ಮಾಡ್ಕೊಳ್ಳಿ ಬದುಕ್ಬೇಕಂತ ದುಡ್ಡು ಬೇಕಂತ ಹೇಳಿ ಬರೇ ಅದನ್ನ ತುಂಬ್ತಾರೆ, ನಿಮ್ಗೆ ಗೊತ್ತು. ನೋಡಿ ಸ್ನೇಹಿತರೆ, ಇದಕ್ಕೆ ಅರ್ಜಿ ಸಲ್ಲಿಸಬೇಕಂದ್ರೆ ಒಂದು ಆನ್ಲೈನ್, ಇನ್ನೊಂದು ಇಮೇಲ್ ಮೂಲಕವಾಗಿ. ಇಮೇಲು RIMY@SIDBI.in ಗೆ ಭೇಟಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 8 ಸೆಪ್ಟೆಂಬರ್ 2025 ಇದು ನಮಗೆ ಸಂಪೂರ್ಣ ಮಾಹಿತಿ ತಿಳಿತಿದೆ ಅಂತ ಅನ್ಕೋತೀವಿ. ಇನ್ನು ಏಜ್ ಲಿಮಿಟ್ ಮಾಹಿತಿ ಅರ್ಥ ಆಯ್ತು. ಇನ್ನು ವಿದ್ಯಾರ್ಹತೆ ಬಗ್ಗೆ ಸ್ವಲ್ಪ ನೋಡಿ ಏನಾಗಿರ್ಬೇಕಂತೇಳಿ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳಿಗೆ. ನೋಡಿ, ಹಣಕಾಸು ವಿಷಯದಲ್ಲಿ CA ಅಥವಾ CMA ಅಥವಾ MBA, MMS, MSc, PGDM ಕಂಪ್ಲೀಟ್ ಮಾಡಿದವರು ಅಪ್ಲಿಕೇಶನ್ ಹಾಕಿ, ಮತ್ತು BA ಅಥವಾ BTech, BSc ಅಗ್ರಿಕಲ್ಚರ್ ಈ ರೀತಿಯ ಕಂಪ್ಲೀಟ್ ಮಾಡಿದವರು ಅಪ್ಲಿಕೇಶನ್ ಹಾಕಬಹುದು. ಅನುಭವ 2 ವರ್ಷ ಇರಬೇಕಾಗತ್ತೆ, ಇದು ಕಡ್ಡಾಯವಾಗಿ ಕೊಟ್ಟಿದ್ದಾರೆ. ವಯೋಮಿತಿ ಆಗಲೇ ತಿಳಿಸ್ಕೊಟ್ಟಿದ್ದೇನೆ. ಪ್ರಾರಂಭ ದಿನಾಂಕ 22ನೇ ತಾರೀಕು ಪ್ರಾರಂಭ ಆಗಿದೆ, ಕೊನೆಯ ದಿನಾಂಕ 8ನೇ ತಾರೀಕು ಸೆಪ್ಟೆಂಬರ್. ನಿಮ್ಮೊಂದು ಸಂದರ್ಶನ ಮುಖಾಂತರ ಇರತ್ತೆ, ಇದು ಸಂದರ್ಶನ ಮಾತ್ರ ಇರತ್ತೆ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಸಂದರ್ಶನ ಅದ ನಂತರ ನಿಮ್ಮೊಂದು ಡಾಕ್ಯುಮೆಂಟ್ಸ್, ಮೆರಿಟ್ ಪಟ್ಟಿ ಅಂದ್ರೆ ಆಯ್ಕೆ ಪಟ್ಟಿ, ಅದು ನಿಮಗೆ ಮುಂದ್ಗಡೆ ತಿಳಿಸ್ಕೊಡ್ತಾರೆ. ಸೆಪ್ಟೆಂಬರ್ ಆದ್ಮೇಲೆ ಮುಂದಿನ ತಿಂಗಳಿದೆಲ್ಲ ಅಕ್ಟೋಬರ್, ಅವಾಗ ನಿಮ್ಗೆ ತಿಳಿಸ್ಕೊಡ್ತಾರೆ. ಇದು ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದ್ರ ಬಗ್ಗೆ ನೋಡಿ, ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ. ಮತ್ತೆ ಈ ಒಂದು ನೋಟಿಸ್ ಇದೆಯಲ್ಲ, ಇದನ್ನ ಸ್ವಲ್ಪ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಈಗಲೇ ತಿಳಿಸ್ಕೊಡ್ತಾ ಇದ್ದೇನೆ, ಬರೀ ಅದನ್ನ ಆಗ್ಬೇಕು ಇದನ್ನ ಆಗ್ಬೇಕು ಅವ್ರು ನೋಡಿ ನೀವು ಕಲಿಬೇಡಿ. ನಿಮ್ಮ ಒಳಗೆ ಒಂದು ಸ್ಕಿಲ್ ಇದೆ, ಅದನ್ನ ಹೊರಗಡೆ ತೆಗೀರಿ. ನೀವು ಯಾವಾಗ ಹೊರಗಡೆ ತೆಗೆದಿಲ್ಲೋ ಅಲ್ಲಿ ತನಕ ನೀವು ಉದ್ಧಾರಣೆ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆಗ್ತಾರೆ. ಹೆಸರು ಮಾಡ್ಬೇಕಂದ್ರೆ ನಿಮ್ಮ ಒಳಗಿನ ಸ್ಕಿಲ್ ಅನ್ನ ತೆಗೀರಿ. ಅದನ್ನ ಬಿಟ್ಟು ನಾನು ಹಿಂಗೆ ಆಗ್ತೀನಿ ಹಂಗ ಆಗ್ತೀನಿ ಅಂತೇಳಿ ಅವ್ರು ಮಾಡ್ದ ನಾನು ಮಾಡ್ತೇನೆ ಅಂದ್ರೆ ಆಗೋದಿಲ್ಲ. ನಿಮ್ಮ ಒಳಗಡೆ ಬೇರೆ ಒಬ್ಬ ರಾಕ್ಷಸ ಇದ್ದಾನೆ, ಅದನ್ನ ಹೊರಗಡೆ ತೆಗೀರಿ. ಆಮೇಲೆ ಎಲ್ಲರಿಗೂ ಗೊತ್ತಾಗತ್ತೆ. ಎಲ್ಲರಿಗಿಂತ ದೊಡ್ಡ ವ್ಯಕ್ತಿ ಆಗ್ಬಹುದು, ಏನ್ ಹೇಳಕ್ಕಾಗತ್ತೆ. ನೋಡಿ, ನಿಮ್ಮ ಅನಿಸಿಕೆ ಪ್ರಕಾರ ನೀವಾಗಿ ನಾನು ಹೇಳುವಂತ ಪ್ರಯತ್ನ ನಾನು ಮಾಡಿದ್ದೇನೆ. ನೋಡಿ, ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಬಹುದು. ನನ್ನ ಇಷ್ಟದಲ್ಲಿ ಇರತ್ತೆ, ಕಮೆಂಟ್ ಮಾಡಿ. ಮತ್ತೆ ಅರ್ಜಿ ಸಲ್ಲಿಸುವಂತ ನೋಡು 8 ಸೆಪ್ಟೆಂಬರ್ ಇರತ್ತೆ. ಇದೇನು ವೆಬ್ಸೈಟ್ ಇಮೇಲ್ ID ಕಾಣಿಸ್ತದೆ, ಇದಕ್ಕೆ ನೀವು ಡೈರೆಕ್ಟ್ ಆಗಿ ಸೇನ್ ಮಾಡಿ.